ಅದು ಫೆಬ್ರವರಿ 3, 2012. ಅಂದು ರಾಜ್ಯಾದ್ಯಂತ ಡಿ ಬಾಸ್ ಅಭಿನಯದ ಚಿಂಗಾರಿ ಚಿತ್ರ ರಿಲೀಸ್ ಆಗಿ ಬಹುದೊಡ್ಡ ಸಕ್ಸಸ್ ಕಂಡಿದ್ದು ಮಾತ್ರವಲ್ಲದೆ ಬಾಕ್ಸ್ ಆಫೀಸ್ ಅನ್ನು ಚಿಂದಿ ಉಡಾಯಿಸಿತು. ಅಷ್ಟಕ್ಕೂ 7 ವರ್ಷಗಳ ಹಿಂದಿನ ವಿಚಾರ ಇದೀಗ ಪ್ರಸ್ತುತವೇ ಎಂದು ಹಲವರು ಅನ್ಕೋಬಹುದು. ಯಸ್, ಇದು ಪ್ರಸ್ತುತವೇ. ಇದೀಗ 7 ವರ್ಷಗಳ ಹಿಂದಿನ ಚಿಂಗಾರಿ ಚಿತ್ರದ ಪೋಸ್ಟರ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಯಸ್, ಅಂದು ಚಿಂಗಾರಿ 1 ವಾರದಲ್ಲೇ 6 ಕೋಟಿ ಗಳಿಸಿದ್ದನ್ನು ಸ್ವತಃ ಚಿತ್ರತಂಡವೇ ಅಧಿಕೃತವಾಗಿ ರಿವೀಲ್ ಮಾಡಿತ್ತು. ಅಂದ್ರೆ ಮೊದಲ ದಿನವೇ ಸುಮಾರು 1.5 ಕೋಟಿ ಎಂದು ಅಂದಾಜಿಸಬಹುದು. ಆ ಕಾಲದಲ್ಲೇ ಚಿಂಗಾರಿ ಮೊದಲ ವಾರ 6 ಕೋಟಿ ಕಲೆಕ್ಷನ್ ಮಾಡಿದೆ ಎಂದ್ರೆ ಅದು ಸಣ್ಣ ವಿಚಾರವಲ್ಲ. ಏಕೆಂದ್ರೆ ಅಂದಿದ್ದ ಟಿಕೆಟ್ ಬೆಲೆಗೂ ಪ್ರಸ್ತುತ ಇರುವ ಟಿಕೆಟ್ನ ಬೆಲೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅಂದು 20 ರಿಂದ 30 ರೂಪಾಯಿ ಬಾಲ್ಕನಿ ದರವಿದ್ರೆ ಪ್ರಸ್ತುತ 120 ರಿಂದ 150 ರೂಪಾಯಿ ಟಿಕೆಟ್ ದರವನ್ನು ಸಾಮಾನ್ಯ ದಿನಗಳಲ್ಲಿ ಕಾಣಬಹುದು. ಅದು ಸಿನಿಮಾ ಹೌಸ್ಫುಲ್ ಚಿಂದಿ ಚಿತ್ರಾನ್ನ ಎಂದಾದ್ರೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಟಿಕೆಟ್ ಬೆಲೆ 250 ಫಿಕ್ಸ್. ಇನ್ನು ಮಲ್ಟಿ ಸ್ಕ್ರೀನ್ಗಳಲ್ಲಂತೂ ಕೇಳುವಂತಿಲ್ಲ. ಇಲ್ಲಿ ಏನಿದ್ರು 500, 750. ಆದ್ರೆ ಎಂದು ಮಲ್ಟಿ ಸ್ಕ್ರೀನ್ಗಳೇ ಇರಲಿಲ್ಲ. ಬೆರಳೆಣಿಕೆಯ ಮಲ್ಟಿ ಸ್ಕ್ರೀನ್ ಬಿಟ್ರೆ ಚಿಂಗಾರಿ ತೆರೆ ಕಂಡಿದ್ದು ಬರೀ ಸಿಂಗಲ್ ಸ್ಕ್ರೀನ್ಗಳಲ್ಲೇ. ಪ್ರಸ್ತುತ ಟಿಕೆಟ್ನ ಬೆಲೆ ಹೀಗಿರುವಾಗ ಅಂದಿನ 25-35 ರೂಪಾಯಿಯ ಬೆಲೆಯಲ್ಲಿ ಚಿಂಗಾರಿ 6 ಕೋಟಿ ಮೊದಲ ವಾರ ಕಲೆಕ್ಷನ್ ಮಾಡಿದೆ ಅಂದ್ರೆ ಪ್ರಸ್ತುತ ಇನ್ನೆಷ್ಟು ಕಲೆಕ್ಷನ್ ಮಾಡಬಹುದು ಎಂದು ಊಹಿಸಲು ಅಸಾಧ್ಯ ಅಲ್ವಾ? ಚಿಂಗಾರಿ ತೆರೆ ಕಂಡಾಗ ದೊಡ್ಡ ಮಟ್ಟದಲ್ಲಿ ಹವಾ ಕ್ರಿಯೇಟ್ ಮಾಡಿತ್ತು. ಮುಖ್ಯ ಚಿತ್ರಮಂದಿರ ಗಾಂಧಿನಗರದ ಅನುಪಮ ಸೇರಿದಂತೆ ಒಂದಿಷ್ಟು ಪರಭಾಷಾ ಸೆಂಟರ್ಗಳಲ್ಲೂ ತೆರೆ ಕಂಡಿತ್ತು. ಒಟ್ಟು 180ಕ್ಕೂ ಹೆಚ್ಚು ಪರದೆಗಳಲ್ಲಿ ಚಿಂಗಾರಿ ಕಮಲ್ ಮಾಡಿತ್ತು. ತೆರೆ ಕಂಡ ಅದೆಷ್ಟೋ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಬೋರ್ಡ್ ಬಿದ್ದವು. ಬೆಂಗಳೂರು, ತುಮಕೂರು, ಮೈಸೂರು ಸೇರಿದಂತೆ ಒಂದಿಷ್ಟು ಚಿತ್ರಮಂದಿರಗಳಿಗೆ ಪೊಲೀಸರು ಎಂಟ್ರಿ ಕೊಡುವಷ್ಟು ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ಮೇನ್ ಥಿಯೇಟರ್ ಅನುಪಮದಲ್ಲಂತೂ ಟಿಕೆಟ್ ಸಿಗದೆ ಅಭಿಮಾನಿಗಳು ಗಲಾಟೆಯನ್ನೇ ಮಾಡಿದ್ರು. ಮೊದಲ ಎಲ್ಲ ಪ್ರದರ್ಶನ ಸೋಲ್ಡ್ ಔಟ್ ಆಗಿತ್ತು. ಹೀಗಾಗಿ ಕಲೆಕ್ಷನ್ ನಲ್ಲಿ ಚಿಂಗಾರಿ ಗೆದ್ದು ಬೀಗಿತು. ಮುಖ್ಯವಾದ ಸಂಗತಿಯನ್ನು ನಾವು ಇಲ್ಲಿ ಉಲ್ಲೇಖಿಸಲೇಬೇಕು. ಚಿಂಗಾರಿ ಅನುಪಮದಲ್ಲಿ ತೆರೆ ಕಂಡು 7 ವಾರಗಳ ಕಾಲ ಅಂದ್ರೆ 49 ದಿನಗಳವರೆಗೆ ಇಲ್ಲೇ ಪ್ರದರ್ಶನ ಕಂಡಿತ್ತು. ಆ ಬಳಿಕ ಮುಖ್ಯ ಚಿತ್ರಮಂದಿರಗಳಲ್ಲಿ ಒಂದಾದ ಭೂಮಿಕಾಗೆ ಶಿಫ್ಟ್ ಆಯಿತು. ಇಲ್ಲೂ 75 ದಿನಗಳವರೆಗೆ ಪ್ರದರ್ಶನ ಕಂಡು ಗಾಂಧಿನಗರದ ಮತ್ತೊಂದು ಮೇನ್ ಥಿಯೇಟರ್ ಸಪ್ನ ಚಿತ್ರಮಂದಿರಕ್ಕೆ ಶಿಫ್ಟ್ ಆಯಿತು. ಅದೆಷ್ಟು ಚಿತ್ರಮಂದಿರಗಳಲ್ಲಿ 75ನೇ ದಿನಗಳನ್ನು ಪೂರೈಸಿದ್ದು ಮಾತ್ರವಲ್ಲದೆ 10 ಚಿತ್ರಮಂದಿರಗಳಲ್ಲಿ 100ನೇ ದಿನಗಳ ಸಂಭ್ರಮಾಚರಣೆಯನ್ನು ಆಚರಿಸಿತ್ತು. ಎ.ಆರ್. ನಿರ್ದೇಶನದ ಚಿಂಗಾರಿ ಹಾಲಿವುಡ್ ಶೈಲಿಯಲ್ಲಿ ಮೂಡಿಬಂದಿತ್ತು. ಕ್ವಾಲಿಟಿಯಲ್ಲಿ ಎಲ್ಲೋ ಮಿಸ್ ಆಗದಂಗೆ ಚಿತ್ರ ಅಬ್ಬರಿಸಿತ್ತು. ಮುಖ್ಯವಾಗಿ ಈ ಸಿನಿಮಾ 2008ರ ಫ್ರೆಂಚ್ ಅಮೆರಿಕನ್ ಚಿತ್ರ ಟೇಕನ್ ಮತ್ತು 2007ರ ಅಮೆರಿಕನ್ ಚಲನಚಿತ್ರ ಟ್ರೇಡ್ನಿಂದ ಸ್ಫೂರ್ತಿ ಪಡೆದ ಚಿತ್ರವಾಗಿದೆ. ಆದರೂ ಕನ್ನಡತನವನ್ನು ಮಾತ್ರ ಎಲ್ಲೂ ಮರೆಯದೆ ಕ್ವಾಲಿಟಿಯಲ್ಲಿ ಹಾಲಿವುಡ್ ಶೈಲಿಯಲ್ಲಿ ಚಿಂಗಾರಿ ಮೂಡಿಬಂದಿದ್ದು ವಿಶೇಷವಾಗಿತ್ತು. ಇನ್ನು ಚಿತ್ರದ ಹಾಡುಗಳಂತೂ ಅಂದಿನ ಸಂಗೀತ ಪ್ರಿಯರನ್ನು ಹುಚ್ಚರನ್ನಾಗಿಸಿತ್ತು. ಹರಿಕೃಷ್ಣ ಸಂಗೀತವುಳ್ಳ ಚಿಂಗಾರಿಯಲ್ಲಿ ಟೈಟಲ್ ಸಾಂಗ್ ಸೇರಿದಂತೆ ಒಟ್ಟು 5 ಹಾಡುಗಳಿವೆ. ಇದರಲ್ಲಿ ಯೋಗರಾಜ್ ಭಟ್ ಬರೆದಿರುವ ಕೈ ಕೈಯ ಕಜ್ಜ ಅನ್ನೋ ಮೀನಿಂಗ್ಲೆಸ್ ಹಾಡಂತೂ ಎಲ್ಲರ ಬಾಯಲ್ಲೂ ಹರಿದಾಡ್ತಾ ಇತ್ತು. ಉಳಿದಂತೆ ಗಮನವ ಸೆಳೆಯುವ ಡ್ಯುಯೆಟ್ ಸಾಂಗ್, ಬಾರೆ ಬಾರೆ ಎನ್ನೋ ಫೀಲಿಂಗ್ ಸಾಂಗ್, ನೀ ಮಿಡಿವೆ ಎನ್ನೋ ಸರ್ಚಿಂಗ್ ಸಾಂಗ್ ಇವೆಲ್ಲವೂ ಒಂದೊಂದು ಸಿಚುವೇಶನ್ಗೆ ತಕ್ಕಂತೆ ಚಿತ್ರದಲ್ಲಿ ಎಡಕವಾಗಿದ್ದು ಎಲ್ಲೋ ಆಭಾಸ ಅನಿಸುವಂತಿರಲಿಲ್ಲ. ಹೀಗಾಗಿ ಚಿತ್ರ ಪ್ರೇಕ್ಷಕರಿಗೆ ಇಷ್ಟವಾಯಿತು. ಬಾಕ್ಸ್ ಆಫೀಸ್ ಅನ್ನು ಧೂಳೆಬ್ಬಿಸಿತ್ತು.